ನಮ್ಮ ಸಿ ಸಿ ಬಿಯ ಸಂಘಟಿತ ಅಪರಾಧ ದಳದವರು ಈ ESIಗೆ ಸಂಬಂಧಪಟ್ಟ ಹಾಗೆ ನಕಲಿ ಕಂಪನಿಗಳನ್ನು ಸೃಷ್ಟಿ ಮಾಡಿ ಆ ಕಂಪನಿಗಳ ಮೂಲಕ ನಕಲಿ ಫಲಾನುಭವಿಗಳು ಅಂದರೆ ಫಲಾನುಭವಿಗಳಲ್ಲದ ಒಂದು 869 ಜನರಿಗೆ ಪಹಚಾನ್ ಕಾರ್ಡ್ಗಳನ್ನು ಮಾಡಿಸಿ ESI ಆಸ್ಪತ್ರೆ ಹಾಗೂ ಇತರ ಖಾಸಗಿ ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಿ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿಗಳ ನಷ್ಟವನ್ನು ಉಂಟು ಮಾಡ್ತಾ ಇರತಕ್ಕಂತಹ ಒಂದು ಜಾಲವನ್ನು ಭೇದಿಸಿದ್ದಾರೆ. ಮತ್ತು ಈ ಆರೋಪಿಗಳಿಂದ ನಕಲಿ ಪಹಚಾನ್ ಕಾರ್ಡ್ಗಳು ಮತ್ತು ಅವುಗಳನ್ನು ಮಾಡಿಸಲು ಬಳಸ್ತಾ ಇರತಕ್ಕಂತಹ ನಕಲಿ ಕಂಪನಿಗಳ ಸೀಲ್, ವಿವಿಧ ಆಸ್ಪತ್ರೆಯ ವೈದ್ಯರ ಕಾಗದ ಪತ್ರಗಳು, ಸೀಲ್ಗಳು, 4 ಲ್ಯಾಪ್ಟಾಪ್ಗಳು, ಜೊತೆಗೆ ಸುಮಾರು 59,500 ರೂಪಾಯಿಗಳಷ್ಟು ಹಣವನ್ನು ಇವರಿಂದ ವಶಪಡಿಸಿಕೊಂಡಿದ್ದಾರೆ. ಇದು ಆಗಿರ್ತಕ್ಕಂಥ ರೀತಿ ಈ ಸರ್ಕಾರದ esic.gov.in ಅಂತಕ್ಕಂಥ ಒಂದು ವೆಬ್ಸೈಟ್ನಲ್ಲಿ ಈ ರೀತಿ ಅಸ್ತಿತ್ವದಲ್ಲಿ ಇಲ್ಲದೇ ಇರತಕ್ಕಂಥ ಕಂಪನಿಗಳನ್ನು ನೋಂದಣಿ ಮಾಡಿ ಅವರಿಂದ ಅಂದರೆ ಈ ಯಾರು ವ್ಯಕ್ತಿಗಳಿದ್ದಾರೆ, ಸಾರ್ವಜನಿಕರು, ಕಂಪನಿಗಳ ಕೆಲಸಗಾರರು ಅಲ್ಲದೇ ಇರೋರು, ಅವರಿಂದ ಸುಮಾರು 20,000 ಮತ್ತು ಅಧಿಕ ಹಣವನ್ನು ಕಮಿಷನ್ ಆಗಿ ಪಡೆದುಕೊಳ್ತಕ್ಕಂಥದ್ದು. ಜೊತೆಗೆ ಅವರಿಂದ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅಂತೇಳಿ 500 ರೂಪಾಯಿನ ತೆಗೆದುಕೊಳ್ತಕ್ಕಂಥದ್ದು. ಅದರಲ್ಲಿ 280 ರೂಪಾಯಿಯನ್ನು ಆ ವೆಬ್ಸೈಟ್ ಮುಖಾಂತರ ಕಟ್ಟಿದರೆ ಉಳಿದ 220 ರೂಪಾಯಿಯನ್ನು ಆರೋಪಿಗಳು ಅವರ ಕಮಿಷನ್ ಆಗಿ ಪಡೆದುಕೊಳ್ತಾಯಿದ್ರು. ಇದು ಮೂಲತಃ ಇವರು ಯಾರು ಈ ಆಸ್ಪತ್ರೆಗಳಿಗೆ ಚಿಕಿತ್ಸೆಗೆಂದು ಬರ್ತಾರೆ, ಅವರ ಹತ್ರ ಹಣ ಇಲ್ಲದ ಸಂದರ್ಭದಲ್ಲಿ ಅಂಥವರನ್ನು ಸಂಪರ್ಕಿಸಿ ಅವರುಗಳಿಗೆ ಈ ರೀತಿ ನೀವು ಹಣವನ್ನು ಕೊಟ್ಟರೆ ನಿಮಗೆ ಈ ಪಹಚಾನ್ ಕಾರ್ಡನ್ನು ಕೊಡಿಸೋದಾಗಿ ಮತ್ತು ಅದರಿಂದ ನೀವು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ಮಾಡಿಸ್ಬೋದು ಅಂಥೇಳಿ ಅವರನ್ನು ಪುಸಲಾಯಿಸಿ ಈ ರೀತಿಯ ಒಂದು ವಂಚನೆಯ ಜಾಲಕ್ಕೆ ಅವರನ್ನು ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಕಂಡುಬಂದಿದೆ.